ನಮಸ್ಕಾರ ಸ್ನೇಹಿತರೆ. ದಿಲೀಪ್ ರಾಜ್ ಅವರು ತೀರಿಕೊಂಡು ಇನ್ನೂ 2 ದಿನಗಳು ಕಳೆದಿಲ್ಲ. ಅಷ್ಟರಲ್ಲೇ ಆಸ್ತಿ ವಿಚಾರವಾಗಿ ಮನೆಯಲ್ಲಿ ದೊಡ್ಡ ಗೊಂದಲವೇ ಶುರುವಾಗಿದೆ. ದಿಲೀಪ್ ರಾಜ್ ಅವರು ಮಾಡಿಟ್ಟಿರುವಂತಹ ಆಸ್ತಿಯ ವಿಲ್ ನೋಡಿ ಹೆಂಡತಿ ಮಕ್ಕಳು ಶಾಕ್ ಆಗಿದ್ದಾರೆ. ಇನ್ನು ದಿಲೀಪ್ ರಾಜ್ ಅವರು ಮಾಡಿಟ್ಟಿರುವಂತಹ ಒಟ್ಟು ಆಸ್ತಿ ಎಷ್ಟು ಕೋಟಿ ಅಂತ ಗೊತ್ತಾ? ಅವರಿಗಿರುವ ಆಸ್ತಿಯನ್ನೆಲ್ಲ ದಿಲೀಪ್ ರಾಜ್ ದಾನ ಮಾಡಲು ಕಾರಣವಾದ್ರು ಏನು? ಅಸಲಿಗೆ ದಿಲೀಪ್ ರಾಜ್ ಅವರು ಬರೆದಿಟ್ಟಿರುವಂತಹ ವಿಲ್ ನಲ್ಲಿ ಏನಿದೆ? ಇನ್ನು ದಿಲೀಪ್ ರಾಜ್ ಅವರು ಸಾವನ್ನಪ್ಪುವುದರ ಬಗ್ಗೆ ಅವರಿಗೆ ಮುಂಚೆಯೇ ತಿಳಿದಿತ್ತ? ಅವರು ಅವರ ಕೈಯಲ್ಲಿ ಕಟ್ಟುತ್ತಿದ್ದಂತಹ ಗಡಿಯಾರಕ್ಕೂ ಅವರ ಸಾವಿಗೂ ಸಂಬಂಧವಾದ್ರೂ ಏನು? ಇನ್ನು ದಿಲೀಪ್ ರಾಜ್ ರವರ ಜೊತೆ ನಟಿಸುತ್ತಿದ್ದಂತಹ ನಾಯಕಿಯರು ದಿಲೀಪ್ ರಾಜ್ ರವರ ಬಗ್ಗೆ ಹೇಳಿದ್ದಾದ್ರೂ ಏನು? ಈ ಎಲ್ಲ ವಿವರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ, ನೋಡೋಣ ಬನ್ನಿ. ಅದಕ್ಕೂ ಮುನ್ನ ದಿಲೀಪ್ ರಾಜ್ ರವರ ಅಗಲಿಕೆ ನಿಮಗೂ ಕೂಡ ನೋವನ್ನ ತಂದಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಪ್ರತಿಯೊಬ್ಬರು ಕೂಡ ಓಂ ಶಾಂತಿ ಅಂತ ತಪ್ಪದೇ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ದಿಲೀಪ್ ರಾಜ್ ರವರು ಕನ್ನಡ ಚಿತ್ರರಂಗದಲ್ಲಿ ಬರೋಬ್ಬರಿ 23 ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಸಿನಿಮಾಗಳ ಮೂಲಕ, ಸೀರಿಯಲ್ಗಳ ಮೂಲಕ ದಿಲೀಪ್ ರಾಜ್ ರವರು ಪ್ರತಿಯೊಬ್ಬರಿಗೂ ಚಿರಪರಿಚಿತ. ಆದರೆ ಮೊನ್ನೆ ಮುಂಜಾನೆ ಯಾವಾಗ ದಿಲೀಪ್ ರಾಜ್ ರವರು ಸಾವನ್ನಪ್ಪಿದ್ರೋ ಆ ಸುದ್ದಿ ಕೇಳಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ಆಘಾತವಾಯಿತು ಅಂತಾನೆ ಹೇಳಬಹುದು. ಯಾಕಪ್ಪ ಅಂತಂದ್ರೆ ಅವರಿಗೆ ಕೇವಲ 47 ವರ್ಷ ವಯಸ್ಸಾಗಿತ್ತು. ಒಳ್ಳೆಯ ಫಿಟ್ನೆಸ್ ಕೂಡ ಮೇಂಟೈನ್ ಮಾಡಿದ್ರು. ಆದ್ರೆ ಅವರಿಗೆ ಹೃದಯಾಘಾತವಾಯಿತು ಅಂತ ನಂಬೋಕೆ ಕಷ್ಟವಾಯಿತು. ಇದರ ಬೆನ್ನಲ್ಲೇ ಒಂದು ಸುದ್ದಿ ಹರಿದಾಡೋಕೆ ಶುರುವಾಗಿದೆ. ದಿಲೀಪ್ ರಾಜ್ ರವರ ಸಾವಿಗೆ ಅವರ ಸ್ಮಾರ್ಟ್ ವಾಚೇ ಕಾರಣವಾಗಿ ಬಿಡ್ತಾ ಅಂತ. ಈಗ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಕೈಲಿ ಸ್ಮಾರ್ಟ್ ವಾಚ್ ಇರುತ್ತೆ. ಅದರಲ್ಲಿ ನಮ್ಮ ಹಾರ್ಟ್ ಬೀಟ್ ಎಷ್ಟಿದೆ, ಪಲ್ಸ್ ಎಷ್ಟಿದೆ, ದಿನ ಎಷ್ಟು ಸ್ಟೆಪ್ಸ್ ಗಳನ್ನ ಓಡಾಡಿದೀವಿ ಅನ್ನುವಂತಹ ಎಲ್ಲಾ ಮಾಹಿತಿ ಕೂಡ ಲಭ್ಯವಾಗುತ್ತೆ. ಮೊನ್ನೆ ರಾತ್ರಿ ದಿಲೀಪ್ ರಾಜ್ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಆಗ ಅವರು ತಮ್ಮ ಸ್ಮಾರ್ಟ್ ವಾಚ್ ಅನ್ನ ಬಳಸಿ ಹಾರ್ಟ್ ಬೀಟ್ ಚೆಕ್ ಮಾಡಿದ್ದಾರೆ. ಆಗ ಅದರಲ್ಲಿ ಹಾರ್ಟ್ ಬೀಟ್ ಮತ್ತು ಪಲ್ಸ್ ನಾರ್ಮಲ್ ಎಂದು ಬಂದಿದೆ. ಅದಕ್ಕಾಗಿ ಗ್ಯಾಸ್ಟ್ರಿಕ್ ಇರಬಹುದು ಅಂತ ಅನ್ಕೊಂಡು ದಿಲೀಪ್ ರಾಜ್ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ. ನೋಡಿದ್ರೆ ಬೆಳಗಿನ ಜಾವ 5 ಗಂಟೆ ಅಷ್ಟೊತ್ತಿಗೆ ಎದೆ ನೋವು ವಿಪರೀತವಾಗಿದೆ. ಆಗ ಪತ್ನಿಗೆ ಏನು ಮಾಡಬೇಕು ಅಂತ ತಿಳಿಯದೆ ಆಟೋ ಚಾಲಕರ ಸಹಾಯವನ್ನ ಪಡೆದುಕೊಂಡು ಮೊದಲು ಮನೆ ಹತ್ತಿರದಲ್ಲಿದ್ದಂತಹ ಒಂದು ಆಸ್ಪತ್ರೆಗೆ ಹೋಗಿದ್ದಾರೆ. ಆಗ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರಲಿಲ್ಲ. ಅಲ್ಲಿಂದ ಮತ್ತೆ KR ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲೂ ಕೂಡ ವೈದ್ಯರು ಇಲ್ಲದ ಕಾರಣ ಬೇರೆ ಒಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದ್ದಾರೆ. ಹೋಗುವ ದಾರಿ ಮಧ್ಯದಲ್ಲೇ ದಿಲೀಪ್ ರಾಜ್ ರವರು ತಮ್ಮ ಕೊನೆಯುಸಿರೆಳೆದಿದ್ದಾರೆ. ಇದನ್ನು ಖುದ್ದು ಪ್ರತ್ಯಕ್ಷದರ್ಶಿಯಾಗಿದ್ದಂತಹ ಆಟೋ ಡ್ರೈವರ್ ಈ ವಿಚಾರವನ್ನ ತಿಳಿಸಿದ್ದಾರೆ. ಇನ್ನು 2 ದಿನಗಳ ಹಿಂದೆಯಷ್ಟೇ ರಾಮನಗರದ ದಿಲೀಪ್ ರಾಜ್ ರವರ ನೆಚ್ಚಿನ ಫಾರ್ಮ್ ಹೌಸ್ ನಲ್ಲಿ ಅವರ ಅಂತ್ಯ ಸಂಸ್ಕಾರ ನೆರವೇರಿದೆ. ಈಗ ಬರುತ್ತಿರುವಂತಹ ಶಾಕಿಂಗ್ ಮಾಹಿತಿ ಏನಪ್ಪಾ ಅಂತಂದ್ರೆ, ದಿಲೀಪ್ ರಾಜ್ ರವರು ತಮಗಿರುವಂತಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿಯನ್ನ ದಾನ ಮಾಡ್ತೀನಿ ಎಂದು ವಿಲ್ ನಲ್ಲಿ ಬರೆದಿದ್ದಾರಂತೆ. ದಿಲೀಪ್ ರಾಜ್ ರವರು ಏನು ಹುಡ್ತಾನೆ ದೊಡ್ಡ ಶ್ರೀಮಂತ ಏನೂ ಅಲ್ಲ, ಬದಲಿಗೆ ಮಧ್ಯಮ ಕುಟುಂಬಕ್ಕೆ ಸೇರಿದವರು. ಇವರು ಮೂಲತಃ ಹಾಸನದವರಾದ್ರೂ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಕಾಲೇಜ್ ದಿನಗಳಿದ್ದಾಗಲೇ ಚಿತ್ರರಂಗಕ್ಕೆ ಬರಬೇಕು ಎಂದು ದಿಲೀಪ್ ರಾಜ್ಗೆ ತುಂಬಾ ದೊಡ್ಡ ಆಸೆ ಇತ್ತು. ಇನ್ನು ನೋಡೋಕ್ಕೂ ಕೂಡ ತುಂಬಾನೇ ಸ್ಮಾರ್ಟ್ ಮತ್ತು ಸುಂದರವಾಗಿದ್ರು. ಆದ ಕಾರಣದಿಂದ ಸೀರಿಯಲ್ನಲ್ಲಿ ಚಾನ್ಸ್ ಸಿಕ್ಕಿತ್ತು. ಮೊದಲ ಬಾರಿಗೆ ಡಿಡಿ ಚಂದನದ ಅರ್ಧ ಸತ್ಯ ಎಂಬ ಸೀರಿಯಲ್ನಲ್ಲಿ ಬಣ್ಣ ಹಚ್ಚಿದ್ರು. ಇದಾದ ನಂತರ ಉದಯ ಟಿವಿಯ ಕುಂಕುಮ ಭಾಗ್ಯ, ಮಾಂಗಲ್ಯ ಮತ್ತು ರಂಗೋಲಿ ಸೀರಿಯಲ್ನಲ್ಲಿ ಚಾನ್ಸ್ ಸಿಗುತ್ತೆ. ಅದನ್ನ ಒಳ್ಳೆ ರೀತಿ ಸದುಪಯೋಗ ಪಡಿಸಿಕೊಂಡ ದಿಲೀಪ್ ರಾಜ್ಗೆ ಸಿನಿಮಾಗಳ ಆಫರ್ಗಳು ಕೂಡ ಬರೋಕೆ ಶುರುವಾಗುತ್ತವೆ. ಇವರ ಮೊದಲ ಸಿನಿಮಾ ಬಂದು ಬಾಯ್ ಫ್ರೆಂಡ್. ಈ ಸಿನಿಮಾದ ಮೂಲಕ ಒಳ್ಳೆಯ ಹೆಸರು ಮಾಡಿದ್ರು ದಿಲೀಪ್ ರಾಜ್ ರವರು. ನಂತರ 7 o'clock, ಕ್ಷಣ ಕ್ಷಣ, ಮಿಲನ, ಲವ್ ಗುರು, ಪೊಲೀಸ್ ಕ್ವಾರ್ಟರ್ಸ್ ಸೇರಿದಂತೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿಸ್ತಾರೆ. ಆದರೆ ಮಿಲನಾದಲ್ಲಿ ಹೇಮಂತ್ ಪಾತ್ರ ಇವತ್ತಿಗೂ ಕೂಡ ನಮ್ಮ ಕಣ್ಣ ಮುಂದೆ ಫಸ್ಟ್ ಬರುತ್ತೆ. ವಿಲನ್ ಆಗಿ ನಟಿಸಿದ್ರು ಕೂಡ ಒಳ್ಳೆಯ ಹೆಸರನ್ನ ಮಾಡಿದ್ರು ದಿಲೀಪ್ ರಾಜ್ ರವರು. ದಿಲೀಪ್ ರಾಜ್ ರವರು ಸಾಲು ಸಾಲು ಸಿನಿಮಾಗಳನ್ನ ಮಾಡಿದ್ರೂ ಕೂಡ ಚಿತ್ರರಂಗ ಅವರ ಕೈಯೇ ಹಿಡಿಲೇ ಇಲ್ಲ.
ಅದಕ್ಕಾಗಿ ಅವರು ಸೀರಿಯಲ್ ಕಡೆಗೆ ಹೋಗ್ತಾರೆ. ಸೀರಿಯಲ್ಗಳಲ್ಲಿ ಹಿಟ್ ಮೇಲೆ ಹಿಟ್ಟನ್ನ ಕೊಡ್ತಾನೇ ಬರ್ತಾರೆ. ಹಿಟ್ಲರ್ ಕಲ್ಯಾಣ ಸೀರಿಯಲ್ ಬರೋಬ್ಬರಿ 4 ವರ್ಷ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತೆ. ಅವರದ್ದೇ ಆದ ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಿ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಕೂಡ ಆಗ್ತಾರೆ ಈ ದಿಲೀಪ್ ರಾಜ್ ಅವರು. ಅವರಿಗೆ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳು ಇರಲಿಲ್ಲ. ಸದಾಕಾಲ ಹೆಂಡತಿ ಮತ್ತು ಮಕ್ಕಳಿಗಾಗಿನೇ ಕಷ್ಟಪಟ್ಟು ದುಡಿಯುತ್ತಿದ್ರು. ಇನ್ನು ಪತ್ನಿ ಶ್ರೀವಿದ್ಯಾ ಜೊತೆಗೆ ಕಾಲೇಜ್ ದಿನಗಳಿಂದ ಲವ್ ಮಾಡಿ ವಿವಾಹವಾಗಿದ್ರು. ಹೆಂಡತಿ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ ಅವರು ಕೂಡ ದಿಲೀಪ್ ರಾಜ್ ಅವರ ಎಲ್ಲಾ ಸೀರಿಯಲ್ ಸಿನಿಮಾಗಳಲ್ಲೂ ಕೂಡ ತೆರೆಯ ಹಿಂದೆ ಕೆಲಸ ಮಾಡ್ತಿದ್ರು. ಇನ್ನು ವರ್ಷಕ್ಕೊಂದು ಸಲ ಹೆಂಡತಿಯನ್ನ ವಿದೇಶಗಳಿಗೆ ಕರೆದುಕೊಂಡು ಹೋಗಿ ಕಾಲ ಕಳೀತಿದ್ರು. ಇದೇ ನವೆಂಬರ್ನಲ್ಲಿ ಅವರ 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನ ವಿದೇಶದಲ್ಲಿ ಆಚರಿಸಬೇಕು ಎಂದು ದಿಲೀಪ್ ರಾಜ್ ಪ್ಲಾನ್ ಮಾಡಿದ್ರಂತೆ. ಇದನ್ನ ಮಣ್ಣು ಮಾಡುವಾಗ ಜೋರಾಗಿ ಅಳುತ್ತಾ ದಿಲೀಪ್ ರವರ ಪತ್ನಿ ಶ್ರೀವಿದ್ಯಾರವರು ಕಣ್ಣೀರು ಹಾಕಿದ್ರು. ಇವರ ಜೋಡಿ ಮೇಲೆ ಯಾವ ಕೆಟ್ಟ ಕಣ್ಣು ಬಿತ್ತೋ ಏನೋ ಪಾಪ. ದಿಲೀಪ್ ರಾಜ್ ಈಗ ನಮ್ಮೊಂದಿಗೆ ಇಲ್ಲ. ಇನ್ನು ದಿಲೀಪ್ರನ್ನ ಮತ್ತೆ ನೋಡೋ ತನಕ ನನಗೆ ಶಾಂತಿ ಇಲ್ಲವೆಂದು ಕಣ್ಣೀರು ಹಾಕುತ್ತಾ ಪೋಸ್ಟ್ ಒಂದನ್ನ ಶ್ರೀವಿದ್ಯಾರವರು ಹಂಚಿಕೊಂಡಿದ್ದಾರೆ. ಇನ್ನು ಟಿವಿ ಸಂದರ್ಶನ ಒಂದರಲ್ಲಿ ದಿಲೀಪ್ ರಾಜ್ ರವರೇ ಹೇಳ್ಕೊಂಡಿದ್ರು, ಅವರು 50 ವರ್ಷಕ್ಕೆ ಚಿತ್ರರಂಗದಿಂದ ರಿಟೈರ್ ಆಗಿ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಹೆಂಡತಿ ಮಕ್ಕಳೊಂದಿಗೆ ಕಾಲ ಕಳಿಬೇಕು ಅಂತ. ಆದ್ರೆ ಈಗ ಅರ್ಧದಲ್ಲೇ ಎಲ್ಲವನ್ನ ಬಿಟ್ಟು ಹೋಗಿದ್ದಾರೆ. ಇನ್ನು ಅವರು ತಮ್ಮ ಬೆಂಗಳೂರಿನಲ್ಲಿರುವಂತಹ ಮನೆಗಳು, ಕಾರು, ಬಂಗಲೆ ಮತ್ತು ರಾಮನಗರದ ಫಾರ್ಮ್ ಹೌಸ್ ಸೇರಿದರೆ ಒಟ್ಟು 25 ಕೋಟಿಗೂ ಅಧಿಕ ಆಸ್ತಿಯನ್ನ ಹೊಂದಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ. ಇನ್ನು ದಿಲೀಪ್ ರಾಜ್ ಅವರು ತಮ್ಮ ವಿಲ್ನಲ್ಲಿಯೇ ತನ್ನ ಆಸ್ತಿಯೆಲ್ಲ ಇಸ್ರೋಗೆ ನೀಡುತ್ತೇನೆ ಎಂದು ಬರೆದಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಹೆಂಡತಿ ಮತ್ತು 2 ಹೆಣ್ಣು ಮಕ್ಕಳು ಇದ್ದಾರೆ. ಅವರಿಗೆ ಇನ್ನೂ ಕೂಡ ಮದುವೆ ಆಗಿಲ್ಲ. ಮುಂದಿನ ಜೀವನಕ್ಕೂ ಹಣ ಬೇಕಾಗುತ್ತೆ ಅಲ್ವೇ? ಆ ದೃಷ್ಟಿಯಿಂದ ಶ್ರೀವಿದ್ಯಾರವರು ಆಸ್ತಿಯನ್ನ ಏನು ಮಾಡ್ತಾರೋ ಕಾದ್ ನೋಡ್ಬೇಕು ಅಷ್ಟೇ. ಇನ್ನು ನಟಿ ರಜಿನಿ ದಿಲೀಪ್ ರಾಜ್ ಅವರೊಂದಿಗೆ ಹಿಟ್ಲರ್ ಕಲ್ಯಾಣದಲ್ಲಿ 4 ವರ್ಷಗಳ ಕಾಲ ಒಟ್ಟಿಗೆ ಕೆಲಸವನ್ನ ಮಾಡಿದ್ರು. ಇನ್ನು ಅವರು ದಿಲೀಪ್ ರಾಜ್ ರವರ ಬಗ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಈ ರೀತಿ ಒಂದು ಪೋಸ್ಟ್ ಅನ್ನ ಹಾಕಿದ್ರು. ವಿ ಮಿಸ್ ಯು ಸರ್. ಒಂದ್ಸಲ ಇದೆಲ್ಲ ಸುಳ್ಳಾದ್ರೆ ಎಷ್ಟು ಚಂದ ಅನ್ಸುತ್ತೆ. ನಿಮ್ಮನ್ನ ಯಾವತ್ತೂ ಮರೆಯೋಕೆ ಆಗಲ್ಲ ಬಿಡಿ ಸರ್. ನಿಮ್ಮ ಜೊತೆ ನಟಿಸಿದ್ದ ಆ ದಿನಗಳು ಜೀವನದಲ್ಲಿ ಸವಿ ನೆನಪುಗಳು ಅಂತ ಕಣ್ಣೀರಿನ ಒಂದು ಪೋಸ್ಟ್ ಹಾಕಿದ್ದಾರೆ. ಕೇವಲ ಕನ್ನಡ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಯ ನಟ ನಟಿಯರೂ ಕೂಡ ದಿಲೀಪ್ ರಾಜ್ ರವರ ಸಾವಿಗೆ ಸಂತಾಪವನ್ನ ಸೂಚಿಸಿದ್ದಾರೆ. ದಿಲೀಪ್ ರಾಜ್ ಅವರು ತುಂಬಾ ಆರೋಗ್ಯವಾಗಿದ್ರು. ನಿನ್ನೆ ಅವರು ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಳ್ಳೋಕೆ ಅಂತಾನೆ ಅಪಾಯಿಂಟ್ಮೆಂಟ್ ಕೂಡ ತೆಗೆದುಕೊಂಡಿದ್ರು. ಆದ್ರೆ ವಿಧಿ ಈ ರೀತಿ ಆಟವಾಡಿಬಿಡ್ತು. ಅತಿಯಾದ ಕೆಲಸದ ಒತ್ತಡ, ವರ್ಕ್ ಪ್ರೆಷರ್ ಮತ್ತು ತುಂಬಾನೇ ಸ್ಮೋಕ್ ಮಾಡ್ತಿದ್ರು. ಅದಕ್ಕಾಗಿ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಎಂದು ಕೆಲವರ ಅಭಿಪ್ರಾಯವಾಗಿದೆ. ಆದರೆ ದಿಲೀಪ್ ರಾಜ್ ಇಲ್ಲದ ಒಂದು ಚಿತ್ರರಂಗ ತುಂಬಾ ಬರುಡಾಯಿತು ಅಂತಾನೆ ಹೇಳಬಹುದು. ಇನ್ನು ದಿಲೀಪ್ ರಾಜ್ ರವರ ಅಭಿನಯದ ಯಾವ ಸಿನಿಮಾ ಅಥವಾ ಸೀರಿಯಲ್ ನಿಮ್ಮ ಫೇವರೆಟ್ ಅಂತ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.